ಸ್ನೇಹಿತರೆ ನಮಸ್ಕಾರ. ನಮ್ಮ ಜೊತೆ ಸೌಜನ್ಯ ಅಂತ ಇದ್ದಾರೆ, ಸೌಜನ್ಯ ಮೇಡಮ್ ಅಂತ. ಅವ್ರಿಗೆ ಲೈಕ್ ತುಂಬಾ ಪೇನ್ಸ್ ಎಲ್ಲ ಜಾಸ್ತಿ ಇತ್ತು. ಒಂದ್ಸರಿ ವಿಡಿಯೋ ನೋಡಿದ್ರಿ. ತುಂಬಾ ಇತ್ತು ಸರ್. ಎಷ್ಟು ಕಡೆ ತೋರಿಸಿದ್ರು ಏನು ಹುಷಾರಾಗಿರ್ಲಿಲ್ಲ. ಇಲ್ಲಿ ಮಣಿಪಾಲ್ ಹಾಸ್ಪಿಟಲ್ ಎಲ್ಲಾ ಕಡೆ ಸುತ್ತಿಬಿಟ್ಟಿದೀವಿ. ಎಷ್ಟು ದುಡ್ಡು ಖರ್ಚು ಮಾಡಿದಾರೋ ಅದು ಲೆಕ್ಕಕ್ಕೆ ಇಲ್ಲ ಸರ್. ಇಲ್ಲಿ ಬಂದ್ಮೇಲೆ ನಂಗೆ ಸ್ವಲ್ಪ ಹುಷಾರಾಗ್ತಿದೀನಿ, ನಾನು ಚೆನ್ನಾಗ್ ಆಗ್ತಿದ್ದೀನಿ. ಅವ್ರ ಒಳ ವಿಡಿಯೋನ ಅಂತೂ ತುಂಬಾ ಮಿಲಿಯನ್ಸ್ ಆಫ್ ವ್ಯೂಸ್ ಆಗ್ಬಿಟ್ಟಿತ್ತು. ಇವಾಗ ಅವರು ನಗಾ ವಿಡಿಯೋ ಒಂದು ಹಾಕೋಣ ಆನಂದ ಬಾಷ್ಪ ಕನ್ವರ್ಟ್ ಆಗಿತ್ತು ಲಾಸ್ಟ್ ಟೈಮ್. ಆಮೇಲೆ ಇವಾಗ ತುಂಬಾ ಸಂತೋಷವಾಗಿದ್ದಾರೆ. ಅವ್ರ ಮಕ್ಕಳಿಗೂ ಇಲ್ಲಿ ತೋರಿಸ್ತಾರೆ. ಅವ್ರ ಮಕ್ಳು ಯಾಕಂದ್ರೆ ಮೇನ್ಲಿ ಈ ವಿಡಿಯೋ ಮಾಡೋ ಉದ್ದೇಶ ಅಂದ್ರೆ ಅಡಿಗೆ ಮನೆಯಲ್ಲಿ ಕಿಚನ್ ಒಂದು ಸ್ವಲ್ಪ ಕರೆಕ್ಷನ್ ಆಗಿಲ್ಲ ಅಂದ್ರೆ ಮನೆಯವರಿಗೆ ಎಲ್ಲರಿಗೂ ಕಾಯಿಲೆ ಬರಬೇಕಾಗುತ್ತೆ. ಮಕ್ಕಳು, ವಯಸ್ಸಾಗಿರೋ, ಯಜಮಾನರು ಎಲ್ಲರಿಗೂ ಬರಬೇಕಾಗುತ್ತೆ. ಕಿಚನ್ ಸರಿ ಆಯ್ತು ಅಂದ್ರೆ ಎಲ್ಲರೂ ಹೆಲ್ತಿ ಆಗ್ತಾರೆ. ಹಂಗಾಗಿ ನೀವು ಕಿಚನ್ ಅಲ್ಲಿ ಏನನ್ನ ಅವಾಯ್ಡ್ ಮಾಡಿದ್ರೆ ಮುಂಚೆ ನೀವು ಕಿಚನ್ ಅಲ್ಲಿ ಇದ್ದು ಸರ್ ಇವಾಗ ಬಿಟ್ಟಿದ್ದೀನಿ. ಮೇನ್ ಕೊಕೊನಟ್ ಆಯಿಲ್ ಯೂಸ್ ಮಾಡ್ತೀವಿ. ಅಡಿಗೆ ಕೊಕೊನಟ್ ಆಯಿಲ್ ಯೂಸ್ ಮಾಡಿದ್ರೆ ತಿಂತಾರೆ, ತಿಂತಾ ಇದ್ದಾರೆ. ಆಮೇಲೆ ಹಾಲು ಬಿಟ್ಬಿಟ್ಟಿದೀವಿ. ಮಜ್ಜಿಗೆ ಒಂದು ಇದು ಮಾಡ್ತೀವಿ. ಆಮೇಲೆ ಮೈದಾ, ರವೆ ಐಟಮ್, ಆಮೇಲೆ ಮಿಲ್ಕ್ ಪ್ರಾಡಕ್ಟ್, ಡೈರಿ ಪ್ರಾಡಕ್ಟ್ ಅದೆಲ್ಲ ಬಿಟ್ಬಿಟ್ಟಿದ್ದೀವಿ ಸರ್. ಚಪಾತಿ ಬಿಟ್ಟಿದ್ದೀರಾ? ಚಪಾತಿ. ಇವ್ರಿಗೆ ಏನಾದ್ರು ಸ್ಟಾಪ್ ಮಾಡ್ತಿದ್ದಾರೆ? ಇವ್ರಿಗೆ ಏನಿಲ್ಲ, ಜಸ್ಟ್ ಅಲರ್ಜೀಸ್ ಇತ್ತು. ಅಲರ್ಜಿಕ್ ರೈನೈಟಿಸ್, ಅಲರ್ಜಿಕ್ ಕಾಫು, ಮತ್ತೆ ಅದು ಸ್ವಲ್ಪ ಓವರ್ ವೇಟ್ ತರನು ಇತ್ತು, ಪೀಡಿಯಾಟ್ರಿಕ್ ಒಬೆಸಿಟಿ ತರ. ಅದೆಲ್ಲ ಕಮ್ಮಿ ಆಯ್ತು, ಸಣ್ಣನಾಗಿದ್ದಾರೆ ಇವರು ಕಂಪೇರ್ ಟು ಇವನು ಸ್ವಲ್ಪ ಇದ್ದಾನೆ. ಮಾತು ಕೇಳ್ತಿಲ್ಲ, ಅದಕ್ಕೆ ಮಾತು ಕೇಳ್ತಿಲ್ಲ. ಸೊ ಇದು ಮಕ್ಕಳಿಗೆ ಏನೋ ಅವಾಯ್ಡ್ ಮಾಡಿದ್ದೀರಾ? ಮಕ್ಳಿಗೆ ನಾವೇನ್ ತಿಂತೀವಿ ಅದನ್ನೇ ಕೊಡ್ತಾರೆ. ಅವನು ಎಲ್ಲ ಅವಾಯ್ಡ್ ಮಾಡಿದ್ವಿ. ಆಕ್ಚುಲಿ ಬೇಕರಿ ಐಟಮ್ ತುಂಬಾ ಜಾಸ್ತಿ ತಿಂತಾ ಇದ್ದಾರೆ. ಜ್ಯೂಸು ಕದ್ದಿ ತಿಂತಾ ಇದ್ದಾರೆ. ನಮ್ಗೆ ಅಂಗಡಿ ತರ ಇದೆ, ಅಲ್ಲಿ ಹೋಗ್ಬಿಟ್ಟು ಬಿಲ್ ಬರ್ಕೊಳ್ಳಿ ಅಂತ ಹೇಳ್ಬಿಟ್ಟು ತಿನ್ನೋದು ಇಸ್ಕೊಂಡು ಬೇಕರಿ ಅವ್ರ ಹತ್ರ. ಅದನ್ನೆಲ್ಲ ನಿಲ್ಸಿದೀವಿ. ಮತ್ತೆ ಆಚೆ ಕಡೆ ಏನೊಂದಕ್ಕೂ ಇದು ಮಾಡಲ್ಲ ಸರ್. ಇವಾಗ ಸ್ಪೋರ್ಟ್ಸ್ಗೆ ಹೋಗ್ತಾನೆ. ಮುಂಚೆಗಿನ್ನ ಇವಾಗ ಪರವಾಗಿಲ್ಲ. ಮುಂಚೆ ಆಟ ಆಡ್ತಿರ್ಬೋದು ಜಾಸ್ತಿ? ಮುಂಚೆ ಏನಿಲ್ಲ, ಬರೀ ತಿನ್ನೋದು, ಬರೀ ಮಕ್ಳ ಜೊತೆ ಬಾಡಿಗೆ ಮನೆಯವ್ರಿದ್ದಾರೆ ಅವ್ರ ಜೊತೆ ಆಟ ಆಡ್ಕೊಳೋದು. ಇಲ್ಲಾಂದ್ರೆ ಸುಮ್ಮನೆ ಏನೋ ಒಂದು ಮಾಡ್ತಾರೋನು. ಇವಾಗ ಪರವಾಗಿಲ್ಲ ಸ್ವಲ್ಪ. ಮುಖ್ಯವಾಗಿ ಮಕ್ಕಳಿಗೆ ನಾವು ಫುಡ್ ಅಲ್ಲಿ ನಾವು ಗೊತ್ತಿಲ್ಲದಂಗೆ ಮಾಜಾ ಕೊಡಿಸೋದು, ಲೇಸ್ ಚಿಪ್ಸ್ ಕೊಡಿಸೋದು, ಆಮೇಲೆ ಈ ಕುರ್ಕುರೆ ಕೊಡೋದು, ಕೊಕೋ ಕೋಲಾ, ಚಾಕ್ಲೇಟ್, ಡೈರಿ ಮಿಲ್ಕ್, ಜೆಮ್ಸ್, ಇನ್ನು ಏನೇನು ಹೊಸ ಹೊಸ ಹೆಸರುಗಳೆಲ್ಲ ಬಂದ್ಬಿಟ್ಟಿದೆ. ಯಾವ್ದಾದ್ರು ಹೇಳು? ಪಿಜ್ಜಾ, ಬರ್ಗರ್, ಅದೆಲ್ಲ ತಿಂತ ಇದ್ದ? ಪಪ್ಸ್, ಎಗ್ ಪಪ್ಸ್ ಎಲ್ಲ ಮೈದಾ ಹಿಟ್ಟಿಂದ ಮಾಡಿರೋದು. ಇವಾಗೆಲ್ಲ ಬಿಟ್ಟಿದ್ಯಾ? ಅದೆಲ್ಲ ಕೊಡ್ತಾ ಇಲ್ಲ ಮಮ್ಮಿ ಅದನ್ನ. ಇವಾಗ ಆಟ ಆಡ್ತೇವೆ ಚೆನ್ನಾಗೆ. ಸೊ ಸ್ನೇಹಿತರೆ, ಇಷ್ಟೇ ಮೇನ್ಲಿ ಮಕ್ಕಳಿಗೆ ಅವಾಯ್ಡ್ ಮಾಡಿಸಿ. ಖಂಡಿತವಾಗ್ಲೂ ಆರೋಗ್ಯವಂತವಾಗಿ ಅಡಿಗೆ ಮನೆ ಸರಿ ಆಯ್ತು ಅಂತಂದ್ರೆ ಎಲ್ಲನೂ ಸರಿ ಆಗುತ್ತೆ. ಮುಖ್ಯವಾಗಿ ಮಕ್ಕಳ ಆರೋಗ್ಯ ಸುಧಾರಿಸಬೇಕು. ಮಕ್ಕಳ ಆರೋಗ್ಯ ಚೆನ್ನಾಗಿ ಬಂತಂದ್ರೆ ಮನೆಯಲ್ಲಿ ಎಲ್ಲರೂ ಖುಷಿ ಆಗ್ತಾರೆ. ಥ್ಯಾಂಕ್ ಯು.